ಭಾಳ ಜನ ಕಮೆಂಟ್ ಆಗತ್ತಿದ್ರಿ ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜ್ ಅಂತ. ಇಂಪಾರ್ಟೆಂಟ್ ಕ್ವಶನ ಪಾರ್ಟ್ ಡಿ ಥರ ಏನು 5 ಮಾರ್ಕ್ಸ್ ಕ್ವಶನ್ಗಳ 5 ಮಾರ್ಕ್ಸ್ ಕ್ವಶನ್ ಬಿಡ್ರನತ್ತೀರಿ ವಿತ್ ಆನ್ಸರ್ ಕೇಳತ್ತೀರಿ. ಅದ್ರ ಸಂಬಂಧ ಸ್ವಲ್ಪ ವೀಡಿಯೋ ಮಾಡೋಕೆ ಲೇಟ್ ಆಗ್ಯದ. ಸೊ ಸಾರಿ ಕೇಳ್ತಾನು. ಆ್ಯಂಡ್ ನೆಕ್ಸ್ಟ್ ನಮ್ಮ ಚಾನಲ್ದಾಗ ಇನ್ನೊಂದು ವೀಡಿಯೋ ಅವೈಲೇಬಲ್ ಇರ್ತದೆ. 2 ಮಾರ್ಕ್ಸ್ 3 ಮಾರ್ಕ್ 5 ಮಾರ್ಕ್ ಆಲ್ ಕ್ವಶನ್ ಅಷ್ಟು ಓದಿದ್ರೆ ಸಾಕು, ನೀವು ಔಟ್ ಮಾಡ್ಬೋದು ಅಂಥ ಕ್ವಶನ್ಗಳು ನಾ ಕೊಟ್ಟನು. ನೀವು ಔಟ್ ಸ್ಕೋರ್ ಮಾಡ್ಬೇಕನ್ನತ್ತಿರ್ತಲ್ಲ, ಅದನ್ನೊಂದು ಸರ್ತಿ ಚೆಕ್ ಮಾಡ್ಕೋರಿ. ಆ್ಯಂಡ್ ಪಾಸಿಂಗ್ ಪ್ಯಾಕೇಜ್ದವ್ರಿಗೆ ಈ ವಿಡಿಯೋ ಐತಿ. ನೀವು ಸ್ವಲ್ಪ ಇನ್ನೂ ಜಾಸ್ತಿ ಮಾರ್ಕ್ಸ್ ತೊಗೋಬೇಕಂದ್ರೆ ಅದನ್ನು ಸ್ವಲ್ಪ ನೋಡಿರಿ. ಆ ವಿಡಿಯೋ ಲಿಂಕ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತಾನು. ಆ ವಿಡಿಯೋ ಇದಕ್ಕೆ ಮೊದಲು ಬಂದಿರ್ತದೆ ಅನ್ಕೋತಾನು. ಆ್ಯಂಡ್ ಈ ವಿಡಿಯೋ ನೋಡಿ ನೀವು ಆ ವಿಡಿಯೋನ ನೋಡ್ಕೋಬೋದು. ಆ ವಿಡಿಯೋ ನಿಮ್ಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತದೆ ಔಟ್ ಮಾಡೋರಿಗೆ ಅದು. ಆ್ಯಂಡ್ ನೀವು ಒಂದು 50 40 ಈ ಥರ ಸ್ಕೋರ್ ಮಾಡ್ಬೇಕಂದ್ರೆ ನಿಮ್ಗೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತೆ. ಯಾಕಪ್ಪ ಅಂದ್ರೆ ಪಿಕ್ಸ್ ಕ್ವಶನ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ 3 ಮಾರ್ಕ್ಸ್ 2 ಮಾರ್ಕ್ಸ್ 5 ಮಾರ್ಕ್ಸ್ ತನಕ ಹೇಳಿದನು. ಈ ವಿಡಿಯೋದಾಗ ನಾನು ನಿಮ್ಗೆ 5 ಮಾರ್ಕ್ಸ್ ಕ್ವಶನ್ ಕೊಡೋದನು ವಿತ್ ಆನ್ಸರ. ಇಂಪಾರ್ಟೆಂಟ್ ಅಂತ ಇರ್ತಾವಲ್ಲ ಆ ಕ್ವಶನ್ಗಳನ್ನ ನಾನು ಈ ವಿಡಿಯೋದಾಗ ನಿಮ್ಗೆ ಹೇಳದಿರ್ತೀನಿ. ಸೊ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡಿ. ಇನ್ನೂವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಕೇಳ್ತೀನಿ. ಫಸ್ಟ್ ಆಫ್ ಆಲ್ ನೀವು ವಿಡಿಯೋ ಸ್ಕಿಪ್ ಮಾಡಿ ನೋಡಬೇಡ್ರಿ. ಇದೊಂದು 5 ನಿಮಿಷದ ವಿಡಿಯೋ ಇರ್ತದೆ, ಸ್ಕಿಪ್ ಮಾಡಿ ನೋಡಕ್ಕೆ ಹೋಗ್ಬೇಡ್ರಿ. ಸ್ಕಿಪ್ ಮಾಡಿ ನೋಡ್ರಿ ನಿಮ್ಗೆ ಏನೂ ಅರ್ಥ ಆಗಂಗಿಲ್ಲ. ಸೊ ರಿಕ್ವೆಸ್ಟ್ ಮಾಡ್ಕೊರತನು. ಇಷ್ಟು ಮೀರಿ ನೀವು ಸ್ಕಿಪ್ ಮಾಡ್ತಾನೆ ಮಾಡ್ಕೋಬೋದು. ಸೊ ಬರ್ರಿ ಫಸ್ಟ್ ಕ್ವಶನ್ ಯಾವುದಪ್ಪ ಅಂದ್ರೆ ನಿಮಗೆ. ಆ್ಯಂಡ್ ಇನ್ನೊಂದು ಒನ್ ಮೋರ್ ಥಿಂಗ್ ಹೇಳಬೇಕಂದ್ರೆ, ನೀವು ಪಾಸ್ ಆಗಂಗಿಲ್ಲ, ನಾ ಭಾಳ ಟಪ್ಪನ ನನಗೆ ಫಿಸಿಕ್ಸ್ ಪಾಸ್ ಆಗೋಕ್ಕಾಗಿಲ್ಲ, ನಂಗೆ 1 ಮಾರ್ಕ್ಸು ಬರೋಂಗಿಲ್ಲ ಅನ್ನತ್ತಿರ್ತಿಲ್ಲ. ಸೊ ನೀವು ಏನೂ ತಲೆ ಕೆಡ್ಸ್ಕೋಬೇಡ್ರಿ. ಒಂದು 15 ಮಾರ್ಕ್ಸಿಂದ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ. ಪಿಕ್ಸ್ ಕ್ವಶನ್ಗಳು ಅದಾವ, ನಾನು ನಿಮ್ಗೆ ಹೇಳ್ತಾನು. ನೆಕ್ಸ್ಟ್ ವೀಡಿಯೋನೂ ಮಾಡ್ತಿರ್ತಾನು. ನಾ ಹೇಳೋ ವೀಡಿಯೋದ್ರಾಗಿನ ಕ್ವಶನ್ಗಳ ನೀವು ಪರ್ಫೆಕ್ಟಾಗಿ ಹೋಗ್ರಿ. ಭಾಳ ಬೇಡ, ನೀವು ಎಲ್ಲ ವೀಡಿಯೋದ್ರಾಗ ಹೇಳತ್ತೀರಿ ನಾನು ಈ ಟ್ರಿಕ್ ನಿಮ್ಗೆ. ಒಂದು 15 ಮಾರ್ಕ್ಸಿಂದ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರಪ್ಪ ಅಂದ್ರೆ ಆರಾಮಾಗಿ ಪಾಸ್ ಆಗ್ತೀರಿ. 15 ಮಾರ್ಕ್ಸ್ ನೀವು ಬೀಳಬೇಕಾ ಆ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕಾ. ಇನ್ನೂ ಟೈಮ್ ಅದ, 1 ಡೇದಾಗ ನೀವು ಪ್ರಾಕ್ಟೀಸ್ ಮಾಡ್ಬೋದು 15 ಮಾರ್ಕ್ಸ. ಭಾಳ ದೊಡ್ಡ ವಿಷಯ ಏನಲ್ಲ. ನಿಮ್ಗೆ ಅದು ಲೆಕ್ಕ ಇಕ್ವೇಷನ್ ತಿಳಿಲಿಲ್ಲಪ್ಪ ಅಂದ್ರೆ, ಡೆರಿವೇಷನ್ ತಿಳಿಲಿಲ್ಲಪ್ಪ ಅಂದ್ರೆ ಅದನ್ನು ನೋಡಿ ಬಾಯಟ್ ಹಾಕಿರೋ ಹೋಗ್ರಿ. ನೀವು ಅಲ್ಲಿ ಹೆಂಗೆ ಬರೆದ್ರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬರೆದರಿಲ್ಲೋ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಸೊ ನೀವು ಚೀಟಿಂಗ್ ಮಾಡಿ ಏನು ಬರೆಯತ್ತಿಲ್ಲ, ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ನೀವು ಬಯಟ್ ಹಾಕಿರಿ, ಅದನ್ನೇನು ಸಂಬಂಧ ಬರೋದಿಲ್ಲ ನಿಮ್ಗದ. ನಿಮ್ಗೆ ತಿಳಿಲಿಲ್ಲೋ ಅದ ಡೆರಿವೇಷನ್ ಅವೇನು ನ್ಯೂಮರಿಕಲ್ಸ ಇಂಪಾರ್ಟೆಂಟ್ ಇರ್ತಾವಲ್ಲ, ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗ್ರಿ, ಬಯಟ್ ಹಾಕ್ಕೊಂಡು ಹೋಗ್ರಿ. ಆ್ಯಂಡ್ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಸ್ವಲ್ಪ ಮಿಸ್ಟೇಕ್ ಆದರೂ ಇದು ಬೋರ್ಡ್ ಎಕ್ಸಾಮ್ ಆಗ್ತದೆ. 100% ನೀವು ಅಲ್ಲಿ ಯಾರೂ ನಿಮ್ಮನ್ನು ಫೇಲ್ ಮಾಡೋಕ್ಕಂತ ಕೂತಿರಂಗಿಲ್ಲ. ಅಲ್ಲಿ ಇವ್ಯಾಲ್ಯೂಯೇಷನ್ದವ್ರು ಅವರು ಪಾಸ್ ಮಾಡೋಕೆ ನಿಂತಿರ್ತಾರೆ ನಿಮ್ಮನ್ನೆಲ್ಲ. ಅವರು ಯಾವ ಸ್ಟೂಡೆಂಟ್ ಫೇಲ್ ಆಗಬೇಕು ಈ ಥರ ಯಾರೂ ಅನ್ನಂಗಿಲ್ಲ. ಸೊ ಅದನ್ನು ತಲೆಯಾಗಿನ ತೆಗೆದುಬಿಡ್ರಿ. ಸೊ ನಿಮ್ಗೆ ಇನ್ನೊಂದು ಏನಪ್ಪ ಅಂದ್ರೆ, ನಿಮ್ಗೆ ಈ ಕ್ವಶನ್ ನೋಡಿದ ತಕ್ಷಣ ನಿಮ್ಗೆ ಆ ಥರ ಏನೂ ಬರಲಿಲ್ಲ ಅಂತ ಇರೋದಿಲ್ಲ. ಖಾಲಿ ಪೇಪರ್ ಎಂದೂ ಕೊಡಕ್ಕೆ ಹೋಗ್ಬೇಡ್ರಿ. ನನ್ನ ರಿಕ್ವೆಸ್ಟ್, ನಿಮಗೆ ಏನು ಬರ್ತದೆ ಅದನ್ನಾರ ಬರೆದು ಬರ್ರಿ. ಖಾಲಿ ಪೇಪರ್ ಮಾತ್ರ ಒಟ್ಟು ಜೀವನದಾಗ ಕೊಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಏನೂ ಬರಲಿಲ್ಲಪ್ಪ ಅಂದ್ರೆ ಲಾಸ್ಟ್ ಮೂಮೆಂಟ್ದಾಗ ಏನಾರ ಬರೆದು ಬರ್ರಿ. ಒಟ್ಟು ಖಾಲಿ ಪೇಪರ್ ಕೊಟ್ಟರೆ ನೀವು ಎಂದೂ ಪಾಸ್ ಆಗಂಗಿಲ್ಲ. ನೀವು ಏನರ ಬರೆದಿದ್ರ ಅಂದ್ರೆ ಪಾಸ್ ಆಗೋ ಚಾನ್ಸಸ್ಸಾರ ಇರ್ತದೆ. ಏನು ಬರಿಬೇಕು ಹಂಗಾರ ಏನರ ಇಲ್ಲ ಅಂದ್ರೆ ನೀವು ಅದು ಯಾವ ಲೆಸನ್ ಇರ್ತದಲ್ಲ ಆ ಲೆಸನ್ ಮ್ಯಾಗಿಂದ ನೀವು ಕ್ವಶನ್ ನಂಬರ್ ಎಕ್ಸಾಂಪಲ್ ಈಗ 39 ಕ್ವಶನ್ ಮ್ಯಾಗಿಂದ ಅದು ಆ ಲೆಸನ್ ಮ್ಯಾಗಿಂದ ನಿಮ್ಗೆ ಯಾವುದೋ ಕ್ವಶನ್ ಬರಲಿ, ಅಲ್ಲಿ ಬಿದ್ದಿರೋಂಥ ಕ್ವಶನ್ ಅಲ್ಲ, ಆ ಲೆಸನ್ ಮ್ಯಾಗಿಂದ ನಿನಗೆ ಯಾವ್ದು ಬೇಕಾದ ಕ್ವಶನ್ ಬರಲಿ, ಆಲ್ಮೋಸ್ಟ್ ನಿಮ್ಗೆ ಲೆಸನ್ ನೇಮರ್ ಗೊತ್ತಿರುತ್ತವ. ಆ ಬಂದಿರ್ತಕ್ಕಂಥ ಲೆಸನ್ ನೇಮ್ ಮ್ಯಾಗ ನೀವು ಆಲ್ಮೋಸ್ಟ್ ಯಾವ ಬೇಕಾದ ಕ್ವಶನ್ರ ಬರಬೇಕು. ಯಾಕಂದ್ರೆ ನೀವು ಅಲ್ಲಿ ಏನೂ ಬರಲಿಲ್ಲ ನಿಮ್ಮನ್ನು ಪಾಸ್ ಅಂತೂ ಮಾಡೋಂಗಿಲ್ಲ. ನೀವೇನರ ಬರೆದಿದ್ರೆ ನಿಮ್ಮನ್ನು ಕೊಟ್ಟು ಪಾಸ್ ಮಾಡೋ ಚಾನ್ಸಸ್ ಇರ್ತದೆ. ಅದರ ಸಂಬಂಧ ಇದು ಓನ್ಲಿ ನಾ ಪಾಸ್ ಆಗಂಗಿಲ್ಲ ಅಂಥವ್ರು ಇರ್ತೀರಿ. ಸೊ ನೀವು ಔಟ್ ಮಾಡೋರಿಗೆ ಈ ಟ್ರಿಕ್ ಅಲ್ಲ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂದ್ರೆ ಅವ್ರೇನು ಸ್ಕೋರ್ ಮಾಡೋಂಗಿಲ್ಲ ಅಂತ ತಿಳ್ಕೊಬೇಡ್ರಿ. ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ. ಸೊ ನೀವು ಆರಾಮಾಗಿ ಪಾಸ್ ಆಗ್ತೀರಿ. ಒಂದೇ ದಿವ್ಸನಾಗ ಹೋಗಿ ಸ್ಕೋರ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಆರಾಮಾಗಿ ನೋಡಿರಿ, ವೀಡಿಯೋದಾಗ ಹೇಳ್ತಂಗೆ ಟಾಪಿಕ್ ನೋಡ್ಕೊರಿ. ಇದು ಮೋಟಿವೇಶನ್ ವೀಡಿಯೋ ಅಲ್ಲ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಾಸಿಂಗ್ ಪ್ಯಾಕೇಜ್ ವೀಡಿಯೋ ಅದ. ಸೊ ಬರ್ರಿ, ಇದು ಪೈಲಾ ಕ್ವಶನ್ ಏನದಲ್ಲ, ಇದು ಭಾಳ ರಿಪೀಟೆಡ್ ಕ್ವಶನ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ಈ PDF ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಸಿಕ್ಕಿರ್ತದೆ, ಇಲ್ಲ ಕಮೆಂಟ್ ಬಾಕ್ಸ್ನಾಗ ಇರ್ತದೆ, ಹೋಗಿ ಚೆಕ್ ಮಾಡ್ಕೊರಿ. ಫಸ್ಟ್ ಕ್ವಶನ್ ಏನದಲ್ಲ, ಇದು ಇಷ್ಟ ಐತೆ ನೋಡಿರಿ, ಈಸಿ ಮೆಥಡ್ದಾಗ ಐತಿ. ನೀವು ಆರಾಮಾಗಿ ಹೋಗಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಬರಿಬೋದು, ಏನೂ ತೊಂದರೆ ಇಲ್ಲ. ಫಸ್ಟ್ ಇಂಪಾರ್ಟೆಂಟ್ ಅದ. ಫಸ್ಟ್ ಒಂದು ಕ್ವಶನ್ ನೋಡ್ಕೊರಿ. 5 ಮಾರ್ಕ್ಸ್ ಕ್ವಶನ್ ವಿತ್ ಆನ್ಸರ್ ಅದಾವ. ಇದ್ರಾಗ ನಾ ಅಷ್ಟೇನು ಎಕ್ಸ್ಪ್ಲೇನ್ ಮಾಡತ್ತಿಲ್ಲ. ಕ್ವಶನ್ ನಂಬರ್ 3 ಇಂಪಾರ್ಟೆಂಟ. ಇದನ್ನೆಲ್ಲ ವೀಡಿಯೋ ಸ್ವಲ್ಪ ದೊಡ್ಡದಾಗ್ತದಂತ ಸ್ಕಿಪ್ ಮಾಡತ್ತನು. ನೆಕ್ಸ್ಟ್ ಕ್ವಶನ್ ನಂಬರ್ 5 ಇಂಪಾರ್ಟೆಂಟ್ ಅದ.
ಈ ಲಾವ್ ಮ್ಯಾಗ ಏನು ಬರ್ತಿರ್ತಾವ ಲಾವ್ ಎಲ್ಲ ಪಿಕ್ಸ್ ಕ್ವಶನ್ಗಳು ಇರ್ತಾವೆ, ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಈ ಆಲ್ PDF ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಐತಿ, ಹೋಗಿ ಡೌನ್ಲೋಡ್ ಮಾಡ್ಕೊರಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ವೀಡಿಯೋ ನೋಡಿರ್ತೀನಿ, ಆ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ದಾಗ ಇರ್ತದೆ, ಅಲ್ಲಿಂದ ಹೋಗಿ ಆ ವಿಡಿಯೋನು ನೋಡಿರಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋನು ಬರ್ತಾವೆ ಚಾನಲ್ದಾಗ. ಸೊ ಪಾಸಿಂಗ್ ಪ್ಯಾಕೇಜ್ ವೀಡಿಯೋಸ. ಆಲ್ ದ ಬೆಸ್ಟ್ ಯುವರ್ ಆಲ್ ಎಕ್ಸಾಮ್ಸ್. ಸೊ ಗುಡ್ ಬೈ.